ಶಾಸಕರ ಮೇಲೆ ದಬ್ಬಾಳಿಕೆ ನಿಲ್ಲಿಸುತ್ತಿದ್ದರೆ ರಾಜ್ಯಾದ್ಯಂತ ಪ್ರತಿಭಟಿಸುವುದಾಗಿ ಎಚ್ಚರಿಕೆ. ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರದ ಶಾಸಕರ ವಿರುದ್ಧ ಕಮಿಷನ್ ಆರೋಪವನ್ನ ಮಾಜಿ ಶಾಸಕರಾದ ಹುರ್ಡೆ ವಿಶ್ವನಾಥ್ ಅವರು ಪ್ರಸ್ತಾಪ ಮಾಡಿದ್ದನ್ನ ಖಂಡಿಸಿ ಇಂದು ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ದೇವರಾಜ ಕಣತೂರು ಅವರು ಮಾಜಿ ಶಾಸಕ ಹುರ್ಡೆ ವಿಶ್ವನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕರಾದ ವಿಶ್ವನಾಥ್ ಹಾಲಿ ಶಾಸಕರಾದ ಸಿಮೆಂಟ್ ಮಂಜು ಅವರ ಬಗ್ಗೆ ಮಂಜೂರಾದ ಅನುದಾನದಲ್ಲಿ ಕಮಿಷನ್ ತೆಗೆದುಕೊಂಡು ಭೂಮಿ ಪೂಜೆ ಮಾಡಬೇಕೆ? ಅಂತಹ ನೀಚ ಮನಸ್ಥಿತಿ ಶಾಸಕರಿಗೆ ಯಾಕೆ ಬೇಕು? ಅನುದಾನ ಬಂದರೆ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿ ಕೆಲಸ ಮಾಡಲು ತಿಳಿಸಿದರೆ ಸಾಕು. ಇವರಿಗೇಕೆ ಕಮಿಷನ್ ನಿಸಾವರಿಯದಲ್ಲದೆ ಭೂಮಿ ಪೂಜೆ ಮೊದಲೇ ಕಮಿಷನ್ ಕೊಡಬೇಕು, ನಂತರ ಶಾಸಕರು ಹೇಳಿದ ದಿನವೇ ಭೂಮಿ ಪೂಜೆ ಮಾಡಬೇಕು, ಅಲ್ಲದೆ ಸ್ಥಳೀಯರಿಗೆ ಗುತ್ತಿಗೆ ನೀಡದೆ ಜಿಲ್ಲೆಯವರಿಗೆ ಗುತ್ತಿಗೆ ನೀಡ್ತಾ ಇರುವುದು ವಿಪರ್ಯಾಸ ಅಲ್ಲವೇ ಎಂದು ಗುತ್ತಿಗೆದಾರ ಲೋಕೇಶ್ ಪರವಾಗಿ ಪ್ರಶ್ನಿಸಿದರು. ಇಂದು ಮಾಜಿ ಶಾಸಕರ ಪ್ರಶ್ನೆಗೆ ಪತ್ರಿಕಾಗೋಷ್ಠಿಯ ಮೂಲಕ ಪ್ರತ್ಯುತ್ತರವನ್ನ ನೀಡಿದ ದೇವರಾಜ್ ಕಣತೂರು ಅವರು ನಮ್ಮ ಕ್ಷೇತ್ರದಲ್ಲಿ ತಳ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಶಾಸಕರಾಗಿ ಅವರ ಕಾರ್ಯವೈಖರಿ ಮತ್ತು ಪ್ರತಿಯೊಂದು ಸಮಸ್ಯೆಗೂ ಸ್ಪಂದಿಸುವ ಮೂಲಕ ಜನಮನ ಗೆದ್ದ ನಾಯಕರೆಂದು ಗುರುತಿಸಿಕೊಂಡಿರುವುದನ್ನು ಸಹಿಸಲಾಗ್ತಾ ಇಲ್ಲ. ಮಾಜಿ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ ಎಂದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಯಾವುದೇ ವಿಚಾರವನ್ನ ಮಾತನಾಡುವಾಗ ಪೂರ್ವಾಪರ ಯೋಚಿಸಿ ದಾಖಲೆ ಸಹಿತ ಪ್ರಶ್ನಿಸಬೇಕು. ಸಾಬೀತಾದ ನಂತರ ಕ್ರಮ ತೆಗೆದುಕೊಳ್ಳಲಿ. ಸುಮ್ಮನೆ ನಾಲಿಗೆ ಹರಿಬಿಡುವುದು ಮತ್ತು ಸರಿಯಲ್ಲ. 2000 ನೋಟು ಮತ್ತು 500 ನೋಟುಗಳಿಗೆ ಹೋಲಿಸಿ ತಿರುಗೇಟು ನೀಡಿದ್ದರು. ರಾಜಕೀಯದಲ್ಲಿ ಹಿರಿಯರಿದ್ದಾರೆ, ಅವರದೇ ಆದ ಘನತೆ ಇದೆ, ಅದನ್ನು ಉಳಿಸಿಕೊಳ್ಳಲಿ ಎಂದು ವಿಷಾದ ವ್ಯಕ್ತಪಡಿಸಿದರು. ದಲಿತ ಮೀಸಲಾತಿ ಕ್ಷೇತ್ರದಲ್ಲಿ ದಲಿತ ಶಾಸಕರು ಕಾರ್ಯಪ್ರವೃತ್ತರಾಗಿ ಪ್ರಗತಿ ಕಾರ್ಯಗಳನ್ನು ಮಾಡ್ತಾ ಇರುವುದು ವಿಶ್ವನಾಥ್ ಅವರಿಗೆ ಸಹಿಸಲಾಗ್ತಾ ಇಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದಂತಹ ಆರೋಪಗಳನ್ನ ಇಂದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಲು ಬರಬೇಡಿ. ಇಂದು ಶಾಲಾ ವಿದ್ಯಾರ್ಥಿಗಳ ಹತ್ತಿರ ಶಾಸಕರ ಮೊಬೈಲ್ ನಂಬರ್ ಇದೆ ಅಂದರೆ ನೀವೇ ಅರ್ಥೈಸಿಕೊಳ್ಳಿ. ಶಾಸಕರ ಒಳ್ಳೆಯ ಕೆಲಸವೇ ಅವರು ಮಾಡಿರುವ ಹೆಸರು ಮುಂದೆ ನಮ್ಮ ನಾಲಿಗೆ ಹರಿಬಿಡುವುದನ್ನು ಕಡಿಮೆ ಮಾಡಿದ್ರೆ ನಿಮಗೆ ಒಳಿತು ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಲಲೋಚನ್ ಬಾಬಾ ಜಾಗೃತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜೆಸಿಬಿ ಲೋಕೇಶ್ ಮಾತನಾಡಿ, ಮಾಜಿ ಶಾಸಕರೇ, ನಿಮಗೆ ಪಕ್ಷದಿಂದ ಎಂಎಲ್ಸಿ ಟಿಕೆಟ್ ನೀಡಿದ್ದಾಗ ದಲಿತರು ಕೂಡ ಮತ ಹಾಕಿದ್ದೇವೆ, ನೆನಪಿರಲಿ. ನೀವು ಯಾವ ಪಕ್ಷದಲ್ಲಿ ಇದ್ದೀರಾ ಎಂಬುದನ್ನು ಮೊದಲು ಸಾಬೀತುಪಡಿಸಿ. ಇದೇ ರೀತಿ ತಮ್ಮ ನಾಲಿಗೆ ಹರಿಬಿಟ್ಟ ಮುಂದುವರೆದರೆ ಮನೆಗೆ ಮುತ್ತಿಗೆ ಹಾಕ್ತೇವೆ, ಅಲ್ಲದೆ ರಾಜ್ಯ ಮಟ್ಟದಲ್ಲೂ ಪ್ರತಿಭಟಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗೇಶ ಆನೆಗಳೆಲೆ, ಕೇಶವಮೂರ್ತಿ ಮುದಿಗೆರೆ, ತಾಲೂಕು ಉಪಾಧ್ಯಕ್ಷರಾದ ಪುಟ್ಟರಂಗನಾಥ, ಮಾಜಿ ಅಧ್ಯಕ್ಷರಾದ ಬಾಲಲೋಚನ ಬಾಬಾ, ತಾಲೂಕಾ ಮಾಜಿ ಉಪಾಧ್ಯಕ್ಷರು ಬಸವರಾಜ್, ಮುಖಂಡರುಗಳಾದ ಮಂಜುನಾಥ್, ಆಕಾಶವಾಣಿ ಕರಿಯಯ್ಯ, ಅಂಬೇಡ್ಕರ್ ನಗರ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತ ನೆಲಬಾಗಿಲು, ಎನ್ಕೆಎಸ್ ಟಿವಿ4 ಆಲೂರು. ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಂಜಣ್ಣನವರ ಬಗ್ಗೆ ಮಾಜಿ ಶಾಸಕರು ಹುರ್ಡೆ ವಿಶ್ವನಾಥನವರು ಮಾತಾಡಿರೋದು ಈ ಕ್ಷೇತ್ರ ಜನತೆ ಕ್ಷಮೆ ಕೇಳಬೇಕಂತ ಈ ಮುಖಾಂತರ ಕೇಳ್ತೀನಿ. ಯಾಕೆಂದರೆ ಮಂಜಣ್ಣ ಅವರು ಆಗಿರೋ 3 ವರ್ಷದಲ್ಲಿ ಒಂದು ಯಾವ ದಲಿತ ಕಾಲೋನಿ ಆಗಲಿ ಯಾವುದೊಂದು ಚಿಕ್ಕ ಒಂದು ಗ್ರಾಮದಲ್ಲಿ ಅಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಇವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಹೊಟ್ಟೆ ಕಿಚ್ಚಿಗೆ ಇದು ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಅದೇ ಥರ ಆಗಿಬಿಟ್ಟು ನಮಗೆ ಅನಿಸ್ತೈತಿ. ಅವ್ರ ಮೇಲೆ ಇಂದಿದ್ದು ಅಪವಾದ ವಹಿಸೋದು ಸರಿಯಲ್ಲ. ನಾವೆಲ್ಲ ದಲಿತರು ಏನು ಒಗ್ಗಟ್ಟಾಗಿ ಅವ್ರ ಮೇಲೆ ಧರಣಿ ಕೂತ್ಕೋಬೇಕಾಗತ್ತೆ. ಅವ್ರ ಮನೆ ಮುಂದೆ ಕೂತ್ಕೊಳ್ತೀವಿ, ತಾಲೂಕಲ್ಲಿ ಧರಣಿ ಮಾಡಬೇಕಾಗತ್ತೆ. ಹುಷಾರಾಗಿರ್ಬೇಕು. ಅವ್ರ ಮೇಲೆ ಅವರು ಕೆಲಸ ಮಾಡೋ ಅಭಿವೃದ್ಧಿ ಮೇಲೆ ಅವ್ರಿಗೆ ಹೊಟ್ಟೆ ಕಿಚ್ಕೊಂಡು ಈ ಥರ ಮಾತಾಡ್ತಿದಾರೆ ಅಂತ ನನ್ನ ಅನಿಸಿಕೆ. ಶಾಸಕ ಹೇಳಿದ್ದಾರೆ, ಸಾಕ್ಷಿ ಆಧಾರಗಳಿದ್ರೆ ಈಗ ಬಿಡುಗಡೆ ಮಾಡಲಿ ಅಂತ ಶಾಸಕರೇ ಹೇಳಿದ್ದಾರೆ. ಚೆನ್ನಾಗಿ ಲೋಕೇಶ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಶಾಸಕರಿಗೆ ಯಾವುದೇ ರೀತಿ ₹1 ಕೊಡ್ತಿಲ್ಲ, ಅವರು ಕೂಡ ಕೇಳಿಲ್ಲ. ಇದಕ್ಕಿಂತ ಇನ್ನೇನು ನಿಮ್ಗೆ ಕ್ಲಾರಿಟಿ ಬೇಕು? ನಿಮ್ಮ ಉದ್ದೇಶ ಏನು ಅದನ್ನ ಹೇಳಿ. ಯಾಕೆ ದಲಿತ ಕ್ಷೇತ್ರದಲ್ಲಿ ಬೆಳಿಬಾರ್ದಾ ಹೇಳಿ, ಅದನ್ನೇ ಹೇಳಿ. ಇಲ್ಲೂ ಸ್ವಲ್ಪ ಅಪಪ್ರಚಾರ ಮಾಡೋದು ಬೇಡ. ಮತ್ತೆ ಇನ್ನೊಂದು ಹೇಳ್ತೀರಾ, ಫುಡ್ ಕೋರ್ಟು ಇದು ಮಾಡೋದು ಸರಿಯಲ್ಲ, ಇದು ಹೃದಯ ಭಾಗದಲ್ಲಿದೆ, ಇದು ನಗರದ ಹೃದಯ ಭಾಗದಲ್ಲಿದೆ ಅಂತ ಹೇಳ್ತೀರಾ. ನಗರದ ಹೃದಯ ಭಾಗದಲ್ಲಿ ಮಾಡ್ತೀನಿ ಅಂತ ಕಾಡ ಮಾಡೋಕ್ಕಾಗಲ್ಲ. ವಿಶ್ವಣ್ಣವ್ರೆ, ಹೃದಯ ಭಾಗದಲ್ಲೇ ಮಾಡಬೇಕು, ಜನಗಳಿಗೆ ಅನುಕೂಲ ರೀತಿಯೇ ಮಾಡಬೇಕು. ನೀವು ಮಾಜಿ ಶಾಸಕರಿದ್ದೀರಿ, ನಾವು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಮ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಂಡ್ರೆ ನಾವು ಕೂಡ ಗೌರವ ಕೊಡ್ತೀವಿ. ದಯಮಾಡಿ ಆ ಕೆಲಸ ಮಾಡಿ ಅಂತ ನಾವು ಮನವಿ ಮಾಡ್ತೀವಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ಮೇಲೆ ಮಾಜಿ ಶಾಸಕರಾದ ವಿಶ್ವನಾಥ್ ಅವರು ಬೇಕಾಬಿಟ್ಟಿ ಆರೋಪ ಮಾಡಿದ್ದಾರೆ.
ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಆದ್ರಿಂದ ಮರಳು ದಂಧೆಯಿಂದ ಹಿಡಿದು ಕೋಣದ ಮಾಂಸದಿಂದ ಹಿಡಿದು ಲಂಚದ ಆರೋಪದಿಂದ ಆರೋಪ ಮಾಡಿದರೆ ಅದನ್ನು ಅವರು ಸಾಧಿಸ್ಪಡಿಸೋದಾದ್ರೆ ಅದಕ್ಕೆ ನಾವು ಓಕೆ. ಇವರು ಸುಮ್ಮನೆ ಒಬ್ಬ ಮಾಜಿ ಪ್ರಧಾನಿ ಅಲ್ಲ ಮಾಜಿ ಶಾಸಕರು ಒಬ್ಬ SC ಮೋರ್ಚಾ ರಾಜ್ಯ ಅಧ್ಯಕ್ಷರ ಮೇಲೆ ಇಲ್ಲ ಸಲದ ಆರೋಪ ಮಾಡಿದರೆ ಇದು ಏನು ಸೋಬಿತ್ತ? ಇದು ಮಾಡ್ಬೋದಾ ಇವರು? ಇದೇ ರೀತಿ ಆದರೆ ನಾವು SC ಮೋರ್ಚಾದಿಂದ ಇವ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಿ ಉಗ್ರವಾದ ಸಮಾಜ ಹೋರಾಟ ಮಾಡಬೇಕಾಗಿತ್ತೆ. ಆದ್ರಿಂದ ನಮ್ಮ ಮಾಜಿ MLA ಅವರಿಗೆ ತಿಳ್ಕೊಂಡು ಏನು ಅಂತೇಳಿ ಅವರು ಒಂದು ಸ್ವಲ್ಪ ನ್ಯಾಯವಾಗಿ ವಿರೋಧ ಪಕ್ಷಗಳಲ್ಲಿ ನಾವು JCB ಲೋಕೇಶು ಆಲೂರು. ನಮ್ಮ ಜನಪ್ರಿಯ ಸೀಮಂಟ್ ಮಂಜಣ್ಣವ್ರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಮಾಜಿ ಶಾಸಕರು ವಿಶ್ವನಾಥವರು ಭಾರಿ ಹಗುರವಾಗಿ ಮಾತಾಡಿದ್ದಾರೆ. ಅದರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ದೀನ ದಲಿತರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ, ಸೀಮೆಂಟ್ ಮಂಜಣ್ಣವ್ರ ಬಗ್ಗೆ ಇದ್ದರೆ ನೀವು ಮಂಜಣ್ಣವ್ರ ಬಗ್ಗೆ ಮಾತಾಡೋಂಥ ಮಾತುಗಳನ್ನು ವಾಪಸ್ ತಗೊಂಡು ನಮ್ಮ ದಲಿತರ ಬಗ್ಗೆ ಕಾಡು ಮಾಂಸವನ್ನು 2,000 ರೂಪಾಯಿ ಮಾರಿದ್ದಾರೆ ಅಂತ ಹೇಳಿದಿರಲ್ಲ, ಸಾಬೀತುಪಡಿಸಿ. ಅದನ್ನು ಒಪ್ಕೋತೀವಿ. ದಲಿತರು ನೋಡಿ, ನೀವು ಕಾಡು ಕಾಡನ್ನ ಮಾರಿದಾರಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ದಲಿತರ ಮನೆಯಲ್ಲ ಕಣ್ರಿ. ಗನ್ನು ಲೈಸೆನ್ಸ್ ಕೊಟ್ಟೋದು ದಲಿತರ ಮನೆಗಲ್ಲ, ನಿಮ್ಮಂತ ಮೇಲ್ಜಾತಿ ವರ್ಗದ ಮೇಲೆ ಇರೋದು ಗನ್ನು. ಅವರನ್ನ ಅವ್ರ ಕೈಲೇ ನೀವು ಮಾಡ್ತಿರೋದು ಗೊತ್ತಿರ್ಬೇಕು ನಿಮ್ಗೆ ಆ ವಿಚಾರ. ನೀವು ದಲಿತರ ಬಗ್ಗೆ ಯಾಕೆ ಹೇಳ್ತೀರಿ? ಒಬ್ರು ರಾಜ್ಯಾಧ್ಯಕ್ಷರು SC ಮೋರ್ಚಾ ರಾಜ್ಯಾಧ್ಯಕ್ಷರು ಸೀಮಂಟ್ ಮಂಜಣ್ಣವರು, ಅವರು ಇಡೀ ಜಿಲ್ಲೆಗಲ್ಲ ಕರ್ನಾಟಕ ರಾಜ್ಯಕ್ಕೆ ಅವರು SC ಮೋರ್ಚಾದವರು. ನಾವು ಇದೇ ತರ ನೀವು ಮಾತಾಡಿದ್ರೆ, ಹಗುರವಾಗಿ ದಲಿತರ ಬಗ್ಗೆ ಮಾತಾಡಿದ್ರೆ ಜಿಲ್ಲೆ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಂತ ಸನ್ನಿವೇಶ ಬರುತ್ತೆ. ನೀವು ಫಸ್ಟ್ ಒಂದು ಉದಾಹರಣೆ ಹೇಳ್ತೀವಿ ಕೇಳಿ ವಿಶ್ವನಾಥ್ರೆ. ಈ ಫಸ್ಟ್ ಯಾವ ಪಕ್ಷದಲ್ಲಿ ಇದ್ದೀರಿ ಅಂತ ಅದು ಹೇಳಿ ನಮಗೆ. ಇಲ್ಲಿ ನೀವು ಬೇಲೂರು ತಾಲೂಕಿಗೆ ಹೋದ್ರಿ, ಬೇಲೂರು ತಾಲೂಕಿಂದ ಬಂದು ಆಲೂರು ತಾಲೂಕಿಗೆ ಬಂದ್ರಿ, ಬೆಂಗಳೂರಿಗೆ ಹೋದ್ರಿ, ಬಸವನಗುಡಿಗೆ ನಿಮ್ ಕಳ್ಸಾರತ್ತಾನೆ ಅಲ್ಲಿಂದ ವಾಪಸ್ಸು. ಬೇಡಪ್ಪ ನೀನು ಹೋಗಪ್ಪ ಆ ಕ್ಷೇತ್ರಕ್ಕೆ, ಬಿಜೆಪಿಯಲ್ಲಿ ಕೆಲಸ ಮಾಡೋದು ಹೇಳಿ ಕಳ್ಸಿದ್ದಾರೆ. ಅದನ್ನ ಬಾಯಿ ಮುಚ್ಕೊಂಡು ನಮ್ಮ ಶಾಸಕರ ಜೊತೆಲಿ ನಿಂತ್ಕೊಂಡು ನೀವು ನಮ್ಮ ಪಕ್ಷದ ಬಗ್ಗೆ ಒಳ್ಳೆ ಮಾನ ಮರ್ಯಾದೆ ಇಟ್ಕೊಂಡು ಅವ್ರ ವಿಚಾರಧಾರೆಗಳನ್ನ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡಿ ಮಾತಾಡಿ. ದಲಿತರು ಸುಮ್ಮನೆ ಕೂರಲ್ಲ ಈ ವಿಚಾರದಲ್ಲಿ, ನಾವು ಬಗ್ಗೆ ಹೇಳ್ತೀವಿ. ಆದ್ರೆ ಇನ್ನೊಂದು ಲಾಸ್ಟ್ ಹೇಳ್ತೀವಿ, ನಿಮ್ಗೂ ಅವರು ತಮ್ಮ ಸಾಮಾನ್ಯ ನಮ್ಮ ಶಾಸಕರು ಕುಂತು ಮಾತಾಡ್ಬೋದಿತ್ತಲ್ರಿ ನೀವು. ಮಂಜು ಅವ್ರೆ ಹೆಂಗ್ ಮಾಡಿದ್ರಿ ಏನು ಎಂತದ್ದು ಕೇಳ್ಬೋದಿತ್ತು. ನೀವ್ ಯಾರೋ 3 ಜನ ಇದು ಪುಡೋರಿಗಳ ಜೊತೆ ಕೂರ್ಸ್ಕೊಬಿಟ್ಟು ನೀವು ನಮ್ಮ ಮಂಜಣ್ಣವ್ರ ಬಗ್ಗೆ ಮಾನ ಮರ್ಯಾದೆ ತೆಗಿತಾ ಇದ್ರಲ್ಲ, ಸರಿನಾ ಇದು? ಬೇಡಿ, ಮುಂದಿನಗೆ ನಿಮ್ಗೆ ಎಚ್ಚರಿಕೆ ಕೊಡ್ತಿದೀವಿ. ಜಿಲ್ಲಾ ಮಟ್ಟದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗಿದೆ ದಲಿತರ ಬಗ್ಗೆ ಈ ತರ ಮಾತಾಡಿದ್ರೆ. ನಮಸ್ಕಾರ. BC ಕಾಲೋಲೋಚನೆ ಅಂತ ಬಿಟ್ಟು ಜಾಬ ಮಾಜಿ ಸದಸ್ಯರು ಮತ್ತು ಬಿಜೆಪಿಯ SC ಮೋರ್ಚಾ ಮುಖಂಡರು. ಆದೂರು ಸಕಲೇಶ್ಪುರ ಕಟ್ಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮಂತ ಮಂಜಣ್ಣನವರು ಈ ಕ್ಷೇತ್ರದಲ್ಲಿ ತುಂಬ ಒಂದು ಅಭಿವೃದ್ಧಿ ಕೆಲಸ ಮಾಡತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಿದ್ವಿ. ಅವರ ಅಭಿವೃದ್ಧಿ ಕೆಲಸ ನೋಡಿ ಮತ್ತು ಜನಗಣನೆ ಅವರ ಒಂದು ಏನು ಜನಪ್ರಿಯ ನೋಡಿ ರಾಜ್ಯ ಮಟ್ಟದಲ್ಲಿ ಅವರಿಗೆ ರಾಜ್ಯ ಘಟಕದಲ್ಲಿ SC ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಮಾಡತಕ್ಕಂಥದ್ದು ನಮ್ಮೆಲ್ಲ ಗೊತ್ತಿರೋ ವಿಚಾರ. ಅವರು ಒಂದಿನ ಕೂಡ ಮನೇಲಿ ಅವರು ಒಂದು ರೆಸ್ಟ್ ತಗೊಳ್ಳಲ್ಲ. ಯಾಕೆ? ಈ ಕ್ಷೇತ್ರದಲ್ಲಿ ಜನಗಳಿಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಒಂದು ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳನ್ನು ಸುತ್ತಾಡಿ ಮೂಲಭೂತ ಸೌಕರ್ಯಗಳಲ್ಲಿ ಏನಿಲ್ಲ, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಒಂದು ಬಡವರಿಗೆ ವೃದ್ಧಾಪ್ಯವೇತನ ಇರ್ಬೋದು, ಇಲ್ಲ ಇನ್ನು ಅಂಗವಿಕಲ ಕೋಟೆ ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿ ಕೆಲಸದಲ್ಲಿ ಅವರಿಗೆ ಒಂದು ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಡೋದನ್ನು ನೋಡಿದ್ದೀವಿ. ಇಂಥ ಒಂದು ಅಭಿವೃದ್ಧಿ ಅಧಿಕಾರಗಳನ್ನ ಅವ್ರು ಮಾಡ್ತಕ್ಕಂಥ ಕೆಲಸನ ಸಹಿಸಲಾರದೆ ಒಂದು ಭ್ರಷ್ಟಾಚಾರ, ಒಂದು ಲಂಚದ ಅವ್ರ ಮೇಲೆ ಗುಬೆ ಕೂರಿಸತಕ್ಕಂಥ ನಮ್ಮ ಮಾಜಿ ಶಾಸಕರಾದ ವಿಶ್ವಣ್ಣ ಅವರು ಕೂರಿಸ್ತಾರೆ ಅಂದರೆ ಅದನ್ನು ಖಂಡಿಸ್ತೀವಿ. ಒಂದು SC ಮೋರ್ಚಾದ ರಾಜ್ಯಾಧ್ಯಕ್ಷರ ಮೇಲೆ ಇವರು ಈ ಒಂದು ಆರೋಪ ಮಾಡ್ತಾರಂದ್ರೆ ನಾವು ದಲಿತ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಅವ್ರನ್ನ ಖಂಡಿಸ್ತೀವಿ ವಿಚಾರನ. ಅವರು ಏನು ತಗೋಕಿದ್ದಾರೆ ಈ ಕ್ಷೇತ್ರಕ್ಕೆ ನಾವು ನೋಡಿಲ್ವೇನೋ, ಅವ್ರೇನು ಅವ್ರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅನ್ನೋದ ಅವ್ರು ಮಾಡಲಾಗುತ್ತೆ. ಈಗ ನಮ್ಮ ಶಾಸಕರು ಮಾಡ್ತಕ್ಕಂಥದ್ದನ್ನ ಸಹಿಸಕ್ಕಾಗಲ್ಲ. ಇಲ್ಲಿ ಸರದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಅವ್ರು ಎಷ್ಟು ಸರಿಯಾದ ಅವರೇ ವಿಮರ್ಶೆ ಮಾಡ್ತಾರೆ. ವಿಶ್ವಣ್ಣ ಅವ್ರು ಇಲ್ಲಾಗ ಎಚ್ಚೆತ್ಕೊಂಡು ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಮಾಡಲಿ, ಅದನ್ನ ನಾವು ಒಪ್ಕೊಳ್ತೀವಿ. ಅದನ್ನ ಬಿಟ್ಟು ಸುಮ್ಮನೆ ಏನೇನೋ ಅವ್ರ ಮೇಲೆ ಹೇಳ್ಕೊಂಡು ಭ್ರಷ್ಟಾಚಾರ ಇಲ್ಲಿ ಮಾಡಬೇಡಿ ಕೆಲಸ ಅಲ್ಲಿ ಮಾಡಬೇಡಿ
ಏನನ್ನ ಕಟ್ಟೆ ಕಟ್ಟೋದು ಅದು ಈ ಕ್ಷೇತ್ರಕ್ಕೆ ಒಂದು ಅವಮಾನ ಮಾಡ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ವಿಶ್ವಣ್ಣ ಅವರು ಹಿರಿಯರಿದ್ದಾರೆ, ಅವರು ರೈತ ಚಳವಳಿ ಬಂದಿರ್ತಕ್ಕಂಥ ನಾವೆಲ್ಲ ನೋಡ್ತೀವಿ. ರೈತ ಚಳವಳಿ, ದಲಿತ ಚಳವಳಿ ಎಲ್ಲ ಕಡೆ ಮಾಡಿದ್ದಾರೆ ನೋಡ್ರಿ. ದಲಿತ ಚಳವಳಿ ಮತ್ತು ದಲಿತ ಒಂದು ಕಾಲೋನಿಗಳಲ್ಲಿ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸ್ರಿ. ಭೂಮಿ ಇಲ್ಲ, ಕೆಲವ್ರಿಗೆ ಒಂದು ಮನೆ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ವಿಶ್ವಣ್ಣ ಅದು ಕಣ್ಣಿ ಕಾಣ್ತದೆ ಅವ್ರಿಗೆ, ಶಾಸಕ ಕಣ್ಣಿ ಕಾಣ್ತದೆ ಅವ್ರಿಗೆ. ಮೂಲಭೂತ ಸೌಕರ್ಯಗಳನ್ನ ಎಸ್ ಸಿ ಕಾಲೋನಿಗೆ ಹೋಗಿ ನೋಡಲಿ, ಎಷ್ಟೆಷ್ಟು ಜನ ಏನು ಕಷ್ಟ ಅನುಭವಿಸ್ತೋ, ಎಷ್ಟೆಷ್ಟು ದೌರ್ಜನ್ಯಗೊಳಗಾಗ್ತದ್ರೆ ಇಂಥವೆಲ್ಲ ಏನು ಕಣ್ಣಿ ಕಾಣ್ತಲ್ವ. ಅದು ಶಾಸಕರು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನೋಡಿ ಇವರು ಹೊತ್ತು ಸಹಿಸಲೇ ಲಂಚದ ಆರೋಪ ಮಾಡ್ತಾರೆ. ಇನ್ನಾರು ಅವರು ಸ್ವಲ್ಪ ನಾಲ್ಗೆ ಅಗಿ ಬಿಡ್ತಾರೆ, ಒಂದು ಬಾಯಿ ಮುಚ್ಕೊಂಡು ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಮಾಡಲಿ ಅಂತ ತಮ್ಮಗಳ ಮೂಲಕ ನಾವು ವಿನಂತಿ ಮಾಡ್ತಿದ್ದೀವಿ. ಈ ತಾಲೂಕಿನ ಅಧ್ಯಕ್ಷರು ಯಾವುದೇ ರೀತಿ ಬಾಯಿ ಬಿಡ್ತಾ ಇಲ್ಲ, ಏನಕ್ಕೆ? ತಾಲೂಕು ಅಧ್ಯಕ್ಷರು ನಮ್ಮ ಶಾಸಕರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ವಿಶ್ವಣ್ಣ ಅವರಿಗೆ, ಅಲ್ಲ ಅವರ ವಿಚಾರವಾಗಿ. ಅದರಿಂದ ಅವರು ಮುಂದಿನ ದಿವಸ ಮಾತಾಡ್ತಾರೆ, ಶಾಸಕರೇ ಮಾತಾಡ್ತಾರೆ. ಈಗ ಬಿಜೆಪಿ ಪದಾಧಿಕಾರಿಗಳು ಏನಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡಿದ್ರೆ, ಸುಮಾರು 7-8 ಪ್ರೆಸ್ ಮೀಟ್ ನಡೆದಿದೆ. ಹೌದೌದು, ಎಲ್ಲರೂ ಶಾಸಕರ ಪರ ನಿಂತಿದ್ದಾರೆ, ಬಿಜೆಪಿ ಪದಾಧಿಕಾರಿಗಳೆಲ್ಲ. ಇಲ್ಲಿವರೆಗೂ ಯಾವುದೇ ಜಾಲತಾಣಗಳಲ್ಲಾಗ್ಲಿ ಅಥವಾ ಪ್ರೆಸ್ ಮೀಟ್ ಗಳಲ್ಲಾಗ್ಲಿ ತಾಲೂಕು ಅಧ್ಯಕ್ಷರು ಯಾಕೆ ಬಾಯಿ ಬಿಟ್ಟಿಲ್ಲ? ಅವ್ರನ್ನೇ ಕೇಳ್ಬೇಕು. ತಾಲೂಕು ಅಧ್ಯಕ್ಷರು ಅನಾರೋಗ್ಯದ ಕಾರಣ ಅವರು ಬರಕ್ಕಾಗಿಲ್ಲ. ಹಂಗಂತ ಹೇಳಿ ಅನಾಥ ಭಾವಿಸೋದು ಬೇಡ. ಅನಾರೋಗ್ಯತೆ ಪೀಡಿತರಾಗಿದ್ದಾರೆ, ಅನಾರೋಗ್ಯತೆ ಪೀಡಿತರಾಗಿದ್ದಾರೆ ನಮ್ಮ ಮಾಹಿತಿ ಇದೆ. ಹಾಗಾಗಿ ಅದನ್ನ ಬೇರೆ ತರ ಬೇಡ. ಶಾಸಕರು ಕೂಡ ಎಲ್ಲರೂ ಕೂಡ ಈ ತಾಲೂಕಿನೆಲ್ಲ ಕಾರ್ಯಕ್ರಮ ಏನು ಮೊನ್ನೆ ಮಾಜಿ ಶಾಸಕರು ವಿಶ್ವನಾಥ್ ಅವರು ಹಾಲಿ ಶಾಸಕರ ಸಿಮೆಂಟ್ ಮಂಜಣ್ಣವ್ರ ಮೇಲೆ ಏನು ಕಮಿಷನ್ ಆರೋಪ ಮಾಡಿದ್ದಾರೆ, ಅವ್ರ ಥರ ಸಾಕ್ಷ್ಯ ಆಧಾರಗಳಿದೆಯಾ, ಏನು ಆಡಿಯೋ ಇದೆಯಾ, ವಿಡಿಯೋ ಇದೆಯಾ, ಏನಿದೆ? ದಯಮಾಡಿ ಕ್ಷೇತ್ರ ಜನರ ಮುಂದೆ ಅವರು ಹೇಳಬೇಕು. ಶಾಸಕರ ಬಹಿರಂಗವಾಗಿ ಹೇಳಿದ್ದಾರೆ, ಸಾಕ್ಷಿ ಇದ್ರೆ ಬಿಡುಗಡೆ ಮಾಡಲಿ ಅಂತ ಹೇಳಿದ್ದಾರೆ. ಸಾಕ್ಷ್ಯ ಆಧಾರಗಳಿದ್ರೆ ಬಿಡುಗಡೆ ಮಾಡಲಿ. ಸ್ವತಃ ನಾಯಕ ಲೋಕೇಶನ್ನ ಕಾಂಟ್ರಾಕ್ಟರ್ ತರ ಹೇಳಿದ್ದಾರೆ, ಶಾಸಕರು ಯಾವುದೇ ರೀತಿ 1 ರೂಪಾಯಿನೂ ಕೂಡ ನನ್ನ ಹತ್ರ ಕೇಳಿಲ್ಲ, ನಾನು ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಈ ಮಾಜಿ MLA ವಿಶ್ವನಾಥ್ ಅವರು ಯಾವ ಆಧಾರದ ಮೇಲೆ ಇವರು ಆರೋಪಗಳನ್ನ ಕಮಿಷನ್ ಆರೋಪ ಮಾಡ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ದಾರೆ ಲೂಟಿ ಅಂತ ಹೇಳಿ. ಲೂಟಿ ಅಂದ್ರೆ ಏನು? ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳಿದೆಯಾ? ಗಾಳಿಯಲ್ಲಿ ಗುಂಡೊಡೆಯುವಂಥದ್ದು ಆಗ್ಬಾರ್ದು. ವಿಶ್ವಣ್ಣ ಅವರೇ, ನಿಮ್ಮ ತುಂಬ ನಮಗೆ ಗೌರವ ಇದೆ, ನೀವು ಹಿರಿಯರಿದ್ದೀರಿ. ಲೂಟಿ ಅಂದ್ರೆ ಏನು? ನಿಮ್ಮ ಅಧಿಕಾರ ಅವಧಿಯಲ್ಲಿ ರೋಡ್ಗಳನ್ನ ಕಾಮಗಾರಿ ಮಾಡ್ದೇ ಬಿಲ್ ಮಾಡಿಸ್ಕೊಂಡಿದ್ರೆ ಅದು ಲೂಟಿ. ಮತ್ತೆ ಹೇಳ್ತೀರಾ ನ್ಯಾಯ ಪಂಚಾಯತಿಗೆ ಅವ್ರು ಮರ ಹೊಡೆಯೋದು ಅದು ಇದು ಅಂತ ಹೇಳ್ತೀರಾ. ಅವ್ರ ಅವಧಿಯಲ್ಲಿ ಯಾವುದೇ ಅಕ್ರಮಗಳು ನಡೀತಾ ಇಲ್ಲ. ಅವ್ರ ಮನೆಗೆ ಹೋಗೋಂಥವ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಅವರು ಅದಂತೂ ಬೇರೆ ಯಾವುದೂ ಕೂಡ ಅಲ್ಲಿ ಇಲ್ಲ. ಅವ್ರು ಯಾವುದೇ ಹಣಬಲದಿಂದ ಆಗಲಿ ರಾಜಕೀಯ ಹಿನ್ನೆಲೆಯಿಂದ ಅವರು ಶಾಸಕರಾದಂಥವ್ರಲ್ಲ. ಈ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸದಲ್ಲಿ ಶಾಸಕರಾಗಿರೋರು. ಹಾಗಾಗಿ ನೀವು ಇಲ್ಲೂ ಸ್ಥಳದ ಆರೋಪಗಳು ಮಾಡೋದನ್ನ ಬಿಡಿ, ಗಾಳಿ ಗುಂಡೊಡೆಯೋದನ್ನ ಬಿಡಿ. ಮತ್ತೆ ಇನ್ನೊಂದು ಹೇಳ್ತೀರಾ ಕಾಡು ಮಾಂಸ ಅಂತ ಹೇಳ್ತೀರಾ. ಶಾಸಕರನ್ನೆಲ್ಲ ಕಾಯಕ್ಕಾಗುತ್ತಾ? ನಿಮಗೆ ಜವಾಬ್ದಾರಿ ಇಲ್ಲ, ನೀವು ಮಾಜಿ ಶಾಸಕರಲ್ಲ. ಯಾಕೆ ಇಲ್ಲೂ ಸಲ ಆರೋಪಗಳನ್ನೇ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಜನಪ್ರಿಯತೆ ಆಗಲಿ, ಅವ್ರ ಅಭಿವೃದ್ಧಿ ಕೆಲಸಗಳಾಗಲಿ, ಅವ್ರು ಹೇಳಿಕೆ ನೀವು ಸಹಿಸಕ್ಕೆ ಆಗ್ತಾ ಇಲ್ವಾ? ಹೇಳಿ, ನೀವು ದಲಿತ ವಿರೋಧಿನಾ? ಹೇಳಿ ನಾನು ದಲಿತ ವಿರೋಧಿ. ಹಿಂದಿನ ಕೂಡ ಸಮಾಜಕ್ಕೆ ಎತ್ಕಟ್ಟುವಂತ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀರಾ. ದಯಮಾಡಿ ಹಿರಿದಿದ್ದೀರಿ, ನಿಮ್ಮ ಗೌರವ ಇದೆ. ಬಿಜೆಪಿ ಪಕ್ಷ ನಿಮ್ಮ MLA ಚುನಾವಣೆ ನಿಲ್ಲಿಸಿದ ಸಂದರ್ಭದಲ್ಲಿ ನಾವು ಕೂಡ ನಿಮಗೆ ವೋಟ್ ಮಾಡಿದ್ದೀವಿ. ನಿಮ್ಮ ಗೌರವ ಇದೆ ನಮಗೆ, ನೀವು ಹಿರಿದಿದ್ದೀರಿ. ನಿಮ್ಮ ಗದೆ ತಕ್ಕಂತೆ ನೀವು ಮಾತಾಡಿ. ದಯಮಾಡಿ ನಾನು ಮನೆಯ ಪ್ರಶ್ನೆ ಕೇಳ್ತೀನಿ, ನೀವು ಯಾವ ಪಕ್ಷದಲ್ಲಿ ಇದ್ದೀರಾ ಅಂತ ದಯಮಾಡಿ ಈ ಕ್ಷೇತ್ರ ಜನಕ್ಕೆ ಗೊತ್ತಿಲ್ಲ. ಇವರು ಕೂಡ ಗೊಂದಲಿದ್ದಾರೆ. ದಯಮಾಡಿ ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರಾ, ಯಾವ ಪಾರ್ಟಿಲಿ ಇದ್ದೀರಾ ಅಂತ ಹೇಳಿ. ಯಾವ ಪಾರ್ಟಿಲಿ ಇದ್ದೀರಾ ನೀವು ಅದನ್ನ ಫಸ್ಟ್ ಜನಗಳಿಗೆ ತಿಳಿಸಿ, ಆಮೇಲೆ ಮಾತಾಡಿ. ಗಾಳಿ ಗುಂಡೊಡೆಯುವಂಥದ್ದು ಯಾವುದೇ ಕಾರಣಕ್ಕೂ